ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ಜಮಖಂಡಿಗೆ. ಇದು ಜಮಖಂಡಿ ಎಂಟ್ರೆನ್ಸ್ ಆಗಬೇಕಾದ್ರೇ ಇಲ್ಲೊಂದು ಕೆರೆ ಐತಿ. ಆ ಕೆರೆ ಹತ್ರ ಒಂದು ಗಾರ್ಡನ್ ಮಾಡಿದ್ದಾರೆ. ಗಾರ್ಡನ್ ಅಂತೂ ಸಖತ್ತಾಗೈತಿ. ಇಲ್ಲಿ ಗಾರ್ಡನ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಟಿಕೆಟ್ನ ತೊಗೊಳ್ಬೇಕು. ಇಲ್ಲಿ ಟಿಕೆಟ್ ದೊಡ್ಡವ್ರಿಗೆ ಮಾತ್ರ ತೊಗೊಳ್ಬೇಕು. ಚಿಕ್ಕ ಮಕ್ಕಳಿಗೆ ಒಳಗಡೆ ಎಂಟ್ರಿ ಆದಮೇಲೆ ಅವರಿಗೆ ನಾವು ಆಟ ಆಡೋದಕ್ಕೆ ಕರ್ಕೊಂಡು ಹೋಗ್ತೀವಲ್ಲ, ಅಲ್ಲಿ ಅವರಿಗೆ ನಾವು ಟಿಕೆಟ್ನ ತೊಗೊಳ್ಬೇಕು. ನಾವು ಎಲ್ಲಾದರೂ ಹೊರಗಡೆ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಾಕ್ಸ್ನ ಕೂಡ ತೊಗೊಂಡು ಬಂದಿದ್ವಿ. ಇಲ್ಲಿ ನಾವು ಗಾರ್ಡನ್ ಒಳಗೆ ಕುಂತು ಊಟ ಮಾಡಿದ್ವಿ. ಇವತ್ತು ನಾನು ಊಟಕ್ಕೆ ಚಪಾತಿ, ಪಲ್ಯ ಮತ್ತು ಮೊಸರನ್ನ ತೊಗೊಂಡು ಬಂದಿದ್ದೀನಿ. ಮತ್ತು ಅದ್ರ ಜೊತೆಗೆ ಫ್ರೈ ಮಾಡಿರೋಂಥ ಮೆಣಸಿನ್ಕಾಯಿನ ಕೂಡ ತೊಗೊಂಡು ಬಂದಿದ್ದೀನಿ. ಅದಿಲ್ಲ ಅಂದರೆ ಸ್ವಲ್ಪ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ಬೇಕು, ಅದಕ್ಕೆ ಇವತ್ತು ಮೆಣಸಿನ್ಕಾಯಿನ ನೆನಪು ಮಾಡಿ ತೊಗೊಂಡು ಬಂದಿದ್ದೀನಿ. ಎಲ್ರಿಗೂ ತಾಟನ್ನ ರೆಡಿ ಮಾಡ್ತಿದ್ದೆ. ತಾಟ್ ರೆಡಿ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಕೊಟ್ರಾಯ್ತು ಅಂಥೇಳಿ ರೆಡಿ ಮಾಡ್ತಿದ್ದೆ. ನಮ್ಮ ವಿಕ್ಕಿಯವರು ಏನೂ ಗೊತ್ತಿಲ್ಲ, ಸೆಟ್ಕೊಂಡು ಕುಂತಿದ್ದಾರೆ. ಅವ್ನಿಗೇನು ಬೇಡ ಅಂತ, ಅವ್ನಿಗೆ ಆಟ ಆಡೋದಕ್ಕೆ ಹೋಗ್ಬೇಕಂತ. ಊಟ ಮಾಡಿ ಹೋಗೋಣಪ್ಪ ಅಂತಂದ್ರೆ ಅವನು ಕೇಳತ್ತಿಲ್ಲ, ಸುಮ್ಮನೆ ಕುಂತ್ಕೊಂಡಾನ. ಆದ್ರೂ ಅವನೇನು ಊಟ ಮಾಡಲಿಲ್ಲ. ನೀವೇನಾದರೂ ಜಮಖಂಡಿಗೆ ಬಂದರೆ ಈ ಒಂದು ಪ್ಲೇಸಿಗೆ ಬಂದು ಹೋಗ್ಬೋದು. ಪ್ಲೇಸ್ ಅಂತೂ ಸಖತ್ತಾಗೈತಿ. ಗಾರ್ಡನ್ ಭಾಳ ಚಂದ ಮೇಂಟೈನ್ ಮಾಡಿದ್ದಾರೆ. ಮತ್ತು ಚಿಕ್ಕ ಮಕ್ಕಳಿಗೆ ಆಡೋದಕ್ಕೂ ಭಾಳ ವೆರೈಟಿ ಎಲ್ಲ ಅದಾವ. ಹಾಗಾಗಿ ಇಲ್ಲಿ ಮಕ್ಕಳ ಕಾಡೋದು ಕೂಡ ಕಮ್ಮಿ ಆಗ್ತೈತಿ. ಏನಾದರೂ ಸಂಡೇ ಅದಿದ್ದರೆ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬರ್ಬೋದು. ಪ್ಲೇಸ್ ಅಂತೂ ಸಖತ್ತಾಗೈತಿ. ನಾನು ಫಸ್ಟ್ ಟೈಮ್ ಬಂದಿರೋದಿಲ್ಲ. ಎಷ್ಟೋ ಸಾರಿ ಇಲ್ಲಿ ಬಂದಿದ್ದೀವಿ ಜಮಖಂಡಿಗೆ, ಆದರೆ ಇಲ್ಲಿ ಇಷ್ಟೆಲ್ಲ ರೆಡಿ ಮಾಡಿರಲಿಲ್ಲ. ಇದನ್ನು ಇವಾಗ ಮಾಡಿದ್ದಾರೆ ಅಂತ ಅನಿಸ್ತೈತಿ. ಇದೆಲ್ಲ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಗಾರ್ಡನ್ಗೆ ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ಅವ್ರು ಆಲ್ರೆಡಿ ಹೋಗಿದ್ರು. ನಾವು ಊಟ ಮಾಡಬೇಕಾದ್ರೆ ನಾವೆಲ್ಲ ಎತ್ತಿಟ್ಟು ಆಮೇಲೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಎಲ್ಲನೂ ರೆಡಿ ಮಾಡಿದ್ದಾರೆ ಅಂಥೇಳಿ. ಇದನ್ನು ನಾವು ನೋಡಿಕೊಂಡು ಆಟ ಎಲ್ಲ ಆಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಕೆರೆನ ನೋಡಿಕೊಂಡು ವಾಪಸ್ ಊರಿಗೆ ಹೋದ್ವಿ. ಇಲ್ಲಿ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಟಿಕೆಟ್ನ ನಾವು ತೊಗೊಳ್ಬೇಕು. ಅವರೆಲ್ಲನೂ ಆಟ ಆಡ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಚಾರ್ಜ್ನ ಇಟ್ಟಿದ್ದಾರೆ. ಅದು ಜಾಸ್ತಿ ಏನಿಲ್ಲ. ಒಂದು ಮಗುಗೆ 5 ರೂಪಾಯಿ ಅಂತ ಚಾರ್ಜ್ ಇದ್ದಾರೆ. ಆ ಚಾರ್ಜ್ ಏನು ಜಾಸ್ತಿ ಅಲ್ಲ ಅಂತ ಹೇಳ್ಬೋದು. ಒಂದು ಸೆಕೆಂಡ್ ಒಳಗೆ ಒಂದು ಕುರ್ಕುರಿ ತೊಗೊಂಡು ತಿಂದೋಗಿತಾವೆ ಮಕ್ಕಳು. ಹಾಗಾಗಿ ಇದೇನು ದೊಡ್ಡ ಚಾರ್ಜ್ ಅಲ್ಲ. ಮತ್ತು ಮಧ್ಯದೊಳಗೆ ಬೋರ್ಡೆಲ್ಲ ಹಾಕ್ಯಾರ. ಭಾರತದ ಪ್ರಾಣಿಗಳು, ಹೆಜ್ಜೆ ಗುರುತುಗಳು ಅಂತೇಳಿ ಅದ್ರ ಬಗ್ಗೆ ಎಲ್ಲ ಮಾಹಿತಿನೆಲ್ಲ ಹಾಕಿದ್ದಾರೆ ಬರೆದು. ಅವೆಲ್ಲ ಇಲ್ಲಿ ಕೂಡ ಅದಾವಂತ ಹೇಳಿದ್ದಾರೆ. ನಮಗಂತೂ ಏನು ಕಣ್ಣಿಗೆ ಬೀಳಿಲ್ಲ. ಇಲ್ಲಿ ಒಳಗಡೆ ಎಂಟ್ರಿ ಆದ ತಕ್ಷಣ ಇಲ್ಲಿ ನಾವು ಟಿಕೆಟ್ನ ತೊಗೊಳ್ಬೇಕು. ಬನ್ನಿ ಫ್ರೆಂಡ್ಸ್, ಒಳಗಡೆ ಯಾವೆಲ್ಲ ಆಟ ಆಡುವಂಥ ವಸ್ತುಗಳದಾವಂತ ನೋಡೋಣ. जग्याला बड़ा जरकुंडा केला आम्ही जवळ आहे दर्शन करताना बेटर पड़ा तो ले ले काम हुआ था बम्बई मिठाई